ತುಂಬ ಜನ ಕೇಳ್ತಿದ್ದಾರೆ ಈಗ ಅದು ಯಾವ ಥರ ಮಶ್ರೂಮ್ ಬೆಳೆಯೋದು, ಎಷ್ಟು ಟೈಮ್ ಬೆಳೆ ಬರುತ್ತೆ ಹಂಗೆಲ್ಲ ಅಂತ. ಬಟ್ ನಾನು ಹೇಳ್ತೀನಿ ನೋಡಿ, ಇಲ್ಲೇ ಒಂದು ಲೈವಲ್ಲಿ ತೋರಿಸ್ತೀನಿ, ಮೀನ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಏನು ಬೆಳೆ ಇದೆಯಲ್ಲ, ಇದು ಫಸ್ಟ್ ಹಾರ್ವೆಸ್ಟಲ್ಲೇ ಮುಗ್ದಿದೆ ನೋಡಿ. ಇದು ಸೆಕೆಂಡ್ ಹಾರ್ವೆಸ್ಟ್ ಬರ್ತಿದೆ. ಸೆಕೆಂಡ್ ಹಾರ್ವೆಸ್ಟು ಈಗ ಒಂದು ಬ್ಯಾಗ್, ಈಗ ನೋಡಿ ಈ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗಲ್ಲಿ ಟೋಟಲ್ 1 kg ಅಥವಾ 900-800 ಗ್ರಾಮ್ ಈ ಥರ ವೇರಿ ಆಗುತ್ತೆ. ಬಟ್ ಏನು ಅಂದರೆ ಫಸ್ಟು 300-350 ಬರುತ್ತೆ, ಸೆಕೆಂಡ್ 200 ಬರುತ್ತೆ, ನೆಕ್ಸ್ಟು 100-150 ಈ ಥರ 3 ಬೆಳೆಯಲ್ಲಿ ಏನು ಮಶ್ರೂಮ್ಸ್ ಇರುತ್ತಲ್ಲ, ಇದು ಮಶ್ರೂಮ್ಸು ಬರುತ್ತೆ. ದೆನ್ ಅದಾದಮೇಲೆ ಆ ಬ್ಯಾಗು ನೀವು ಇದಕ್ಕೆ ತೋಟಗಳಿಗೆ ಹಾಕೋಬೋದು. ಆ್ಯಂಡ್ ದೆನ್ ನೋಡಿ, ಈಗ ನಾನು ಇದು ನೋಡಿ, ಇದು ಫಸ್ಟ್ನೇ ಬೆಳೆ. ಇದು ನೋಡಿ ಯಾವ ಥರ ಬರ್ತಿದೆ, ಇದು ನೋಡಿ ಯಾವ ಥರ ಬರ್ತಿದೆ. ಇದು ಅಷ್ಟೇ, ಇದು ಫಸ್ಟ್ನೇ ಬೆಳೆ. ಇದು ನೋಡಿ, ಇದು ಮಶ್ರೂಮ್ ನೀವು ತೋರಿಸ್ತೀನಿ. 1 2 3 ಒಂದೇ ಎಷ್ಟು ಮಶ್ರೂಮ್ ಬಂದಿದೆ ನೋಡಿ. ಇದು ಫಸ್ಟ್ನೇ ಬೆಳೆ. ಬಟ್ ಸೆಕೆಂಡ್ನೇ ಬೆಳೆಗೆ ಇಷ್ಟೇ ಬರಲ್ಲ, ಒಂದೊಂದು ಟೈಮ್ ಬರುತ್ತೆ, ಬಟ್ ಯಾವಾಗಲೂ ಇಷ್ಟೇ ಬರಲ್ಲ, ಕಮ್ಮಿ ಆಗುತ್ತೆ. ಬಟ್ ಈ ಥರ ಒಂದು ಫಸ್ಟು ಸೆಕೆಂಡು 3ನೇ ಬೆಳೆ ಬರುತ್ತೆ. ನಾವೇನು ಅನ್ಕೋತೀವಿ ಒಂದೇ ಸರಿ 1 kg ಬರುತ್ತೆ ಅಂತ. ಒಂದೇ ಸರಿ 1 kg ಬರಲ್ಲ, ಬಟ್ ಒಂದು 50 ದಿನದೊಳಗೆ 1 kg ಬರುತ್ತೆ. ನೀವು ಈ ಥರ ಒಂದು ಸೈಕಲ್ ಆಫ್ ಮಶ್ರೂಮ್ಸ್ ಇರುತ್ತೆ. ದೆನ್ ಯಾವ ಥರ ಅಂದರೆ, ಈ ಥರ ಈಗ ಒಂದು ಬ್ಯಾಚ್ 100 ಬ್ಯಾಚ್ ಮಾಡಿದರೆ ಸೆಕೆಂಡ್ನೇ ಸತಿ ಇನ್ನೊಂದು ಬ್ಯಾಚ್ ಮಾಡಿ ಅದಕ್ಕೂ ಬೇಕಾದ್ರೆ ಇದೊಂದು ಅದ್ರ ಜೊತೆ ಒಂದು ಸಪ್ಲಿಮೆಂಟಾಗಿ ಆ್ಯಡ್ ಆಗಿ ಪ್ರಾಫಿಟ್ ಕೊಡೋ ಚಾನ್ಸಸ್ ಇರುತ್ತೆ. ಆ ಥರ ರೈಟಾ. ದಿಸ್ ಈಸ್ ಆಲ್ ಅಬೌಟ್ ಮಶ್ರೂಮ್ ಸೈಕಲ್. ಟೋಟಲ್ ಸ್ಪ್ಯಾನಿಂಗ್ ಆದಮೇಲೆ 20 ಡೇಸ್ ಕಾಯಬೇಕು. ಅದಾದಮೇಲೆ ಫಸ್ಟ್ ಹಾರ್ವೆಸ್ಟು ಒಂದು 5 ಡೇಸಲ್ಲಿ ಬರುತ್ತೆ. ಅದಾದಮೇಲೆ 10 ಡೇಸು, ಅದಾದಮೇಲೆ 10 ಡೇಸ್ ಆದಮೇಲೆ ಸೆಕೆಂಡ್ ಹಾರ್ವೆಸ್ಟು, ಅದಾದಮೇಲೆ 6-7 ಡೇಸ್ ಆದಮೇಲೆ ಥರ್ಡ್ ಹಾರ್ವೆಸ್ಟ್ ಬರುತ್ತೆ. ರೈಟಾ. ದಿಸ್ ಇಸ್ ಆಲ್ ಅಬೌಟ್ ಮಶ್ರೂಮ್ ಸೈಕಲ್. ಮಶ್ರೂಮ್ ಮೀನ್ಸ್ ಹಾರ್ವೆಸ್ಟ್ ಸೈಕಲ್.